ಹಲೋ ಗಾಯ್, ಭವಿಷ್ಯನ್ ಕಾಲೇಜ್ನಲ್ಲಿ ದಿನ ನೋಡ್ತೀನಿ ಆಂಟಿ ಅಂತ ಹೇಳಿ ಎಕ್ಸಸೈಸ್ ಮಾಡಿದ್ರೆ ಫುಲ್ಲು ನಿದ್ದೆ ಬರುತ್ತೆ. ಏನಾದರೂ ಪ್ಯಾಕ್ ಮಾಡಿಸ್ಕೊಂಡು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅನ್ಸಿತ್ತಲ್ಲ ಇವತ್ತು ಹೆಂಗಾಡ್ದೆ. ವಾವ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು 12 ಗಂಟೆಗೆ. ಇನ್ನು 5 ಮಿನಿಟ್ಸ್ ಇದೆ ಗೈಸ್. ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು, ಸೊ ಸ್ನಾನ ಮಾಡಿರಲಿಲ್ಲ, ಅದಕ್ಕೋಸ್ಕರ ಅಲ್ಲಿ ತನಕ ಕೆಲಸ ಮಾಡಿಕೊಂಡು ಭವಿಷ್ಯನ ಬಿಟ್ಟು ಬಂದು ಆಮೇಲೆಲ್ಲ ಇನ್ನೊಂದಷ್ಟು ಕೆಲಸ ಮುಗಿಸಿ ಅದಾದಮೇಲೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ನು ವಾಂಗಿಬಾತ್, ಅದ್ರ ಜೊತೆ ಸ್ವಲ್ಪ ಕುಕ್ಕುಂಬರ್ ಮತ್ತು ಸೋಯಾದು ಸಲಾಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇರೆ ಥರ ಮಾಡ್ಕೊಂಡಿದ್ದೀನಿ, ನೋಡೋಣ ಇನ್ ಕೇಸ್ ಟೇಸ್ಟ್ ಚೆನ್ನಾಗಿತ್ತು ಅಂತ ಅಂದರೆ ನೆಕ್ಸ್ಟು ಈ ರೆಸಿಪಿ ಹೇಳ್ತೀನಿ ಅಷ್ಟೇ ಗೈಸ್. ಇವತ್ತು ಭವಿಷ್ಯ 12:30 ಹಂಗೆಲ್ಲ ಮನೆಗೆ ಬಂದುಬಿಡ್ತಾಳೆ. ಆಮೇಲೆ ತಿರ್ಗಾ ಹೋಗಬೇಕಾಗತ್ತೆ, ಅವಳಿಗೇನೋ ವಿಡಿಯೋ ಏನೋ ಶೂಟ್ ಮಾಡ್ಕೋಬೇಕು ಕಾಲೇಜಲ್ಲಿ ಅಂತ ಹೇಳ್ತಾಯಿದ್ಲು. ಸದ್ಯಕ್ಕಷ್ಟೇ ಗೈಸ್. ನಾವು ಯಜಮಾನ್ರು ಇನ್ನೂ ಕೆಲಸದಿಂದ ಬಂದಿಲ್ಲ ಅಷ್ಟೇ ಗೈಸ್. ಇವಾಗ ಆಲ್ರೆಡಿ ಟೈಮು 4:30 ಆಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಭವಿಷ್ಯ ವಾಪಸ್ ಮನೆಗೆ ಬಂದಿದ್ಲು, ಆವಾಗ ನಾನು ನಿದ್ದೆ ಮಾಡ್ತಾಯಿದ್ದೆ. ರೆಡಿ ಆಗಿಬಿಟ್ಟು ತಿರ್ಗಾ ಹೋಗಿದ್ದಾಳೆ ಕಾಲೇಜ್ಗೆ. ಈಗ ಸದ್ಯಕ್ಕೆ ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೋತಾ ಇದ್ದಾರೆ. ನಾನು ಅಡುಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಹೋಗಿ ಚೆಕ್ಕಂತ ಕರ್ಕೊಂಬಂದ್ಬಿಡ್ತೀನಿ. ಅದಾದಮೇಲೆ ನಾನು ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ, ನಾನು ಜಿಮ್ಗೆ ಹೋಗ್ತೀನಿ. ನಮ್ಮ ಭವಿಷ್ಯ ಬಂದ್ಲು. ಅಲ್ಲಿ ಬರಬೇಕಾ? ಇಲ್ಲ ಬಾ. ಓಕೆ ಐಸ್ ಬಂದ್ವಿ ಮನೆಗೆ. ರೀ ಆಯ್ತಪ್ಪ ಗೈಸ್. ಭವಿಷ್ಯನ್ ಕಾಲೇಜ್ನಲ್ಲಿ ಭವಿಷ್ಯ ಜರ್ಕಿನ್ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಓದ್ಲು ತೊಗೊಂಬರೋದಕ್ಕೆ ಅಂತ. ಯಾವುದೋ ಒಂದು ಹುಡುಗ ಬರ್ತಾಯಿದ್ರು, ಗುಂಗುರು ಕೂದಲು ಥರ ಇತ್ತು. ನಾನು ನೋಡ್ಬಿಟ್ಟು ಇನ್ನೊಂದ್ಸರಿ ನೋಡ್ಬಿಟ್ಟು, ಆಂಟಿ ನಾನು ನಿಮ್ಮ ವ್ಲಾಗ್ಸ್ ನೋಡ್ತೀನಿ ಆಂಟಿ ಅಂತ ಹೇಳಿದ್ರು. ಹೌದಾ, ಥ್ಯಾಂಕ್ ಯು ಅಂತ ಹೇಳಿದೆ. ರಾಹುಲ್ ಅಂತ, ಏನು ಹೆಸರು ಅಂತ ಕೇಳಿದೆ. ರಾಹುಲ್ ಅಂದರು. ಆಮೇಲೆ ದಿನ ನೋಡ್ತೀನಿ ಆಂಟಿ ಅಂತ ಹೇಳಿದ್ರು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ಆಮೇಲೆ ಭವಿಷ್ಯ ಏನು ಮಾಡಿಲ್ಲ, ಹಾಗೆ. ಆ್ಯಂಡ್ ಇವಾಗ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಇಟ್ಬಿಟ್ಬೇಕು, ಅಂದರೆ ರಾಮನಾಮ ಬರೀತಿದ್ದಾರೆ ಅವರು. ನೋಡ್ರಿ ಯಾರೋ ಮಾತಾಡ್ಸಿದ್ರು ರೀ ಭವಿಷ್ಯನ್ ಕಾಲೇಜಲ್ಲಿ. ನಿಮ್ಮದು ದಿನ ನೋಡ್ತೀನಿ ಆಂಟಿ ಅಂತ ಹೇಳಿದ್ರು. ಹುಡುಗ ಸ್ಟೂಡೆಂಟ್. ಅದಕ್ಕೆ ಥ್ಯಾಂಕ್ ಯೂಪ್ಪ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ. ನಮ್ಮ ಯಜಮಾನ್ರದ್ದು ಇವತ್ತು ಊಟ ಬಂದ್ಬಿಟ್ಟು ಏನೇನು ಅಂದರೆ, ಏನಪ್ಪ ರಾಹುಲ್ ಅಂತೆ. ಇನ್ ಕೇಸ್ ಏನಾದ್ರು ಹೆಸರು ರಾಂಗಾಗೆ ಹೇಳ್ತಾ ಇದ್ದರೆ ಪ್ಲೀಸ್ ಐ ಆಮ್ ಸಾರಿ. ನನಗೆ ಏಜ್ ಆಗ್ತಾಯಿದೆ, ಸೊ ನನಗೆ ಹೆಸರುಗಳು ನೆನಪಿರೋದಿಲ್ಲ, ಫೇಸ್ ಮಾತ್ರ ನೆನಪಿರುತ್ತೆ. ಐ ಆಮ್ ವೆರಿ ಸಾರಿ ಇಫ್ ರಾಂಗ್. ರೈಟ್ ಇದ್ದರೆ ಯಾಹೂ ಗೈಸ್. ನಮ್ಮ ಯಜಮಾನ್ರಿಗೆ ಕ್ಯಾಪ್ಸಿಕಮ್ ಸಾರು, ಮುದ್ದೆ, ರೈಸ್ ಮತ್ತು ಬಾಯ್ಲ್ಡ್ ವೆಜಿಟೇಬಲ್ಸ್ ಒಂದು ಸ್ವಲ್ಪ ಮಾಡಿಟ್ಟಿದ್ದೀನಿ. ಎಗ್. ನಮ್ಮ ಭವಿಷ್ಯ ಬಂದಿದ್ದಾಳಲ್ಲ, ಅವಳು ಅನ್ನ ಸಾರು ತಿಂತಾಳೋ ಇಲ್ವೋ ಅದಕ್ಕೋಸ್ಕರ ಸೋಯಾದು ಈ ಥರ ಮಾಡಿದ್ದೀನಿ. ಹಿಂಗೆ ತಿನ್ಕೋಬೋದು. ಮತ್ತು ಎಗ್ಗಿದೆ ಅವಳಿಗೆ. ಈಗ ನಮ್ಮ ಯಜಮಾನ್ರದ್ದು ಊಟ ಆಗಿದ ತಕ್ಷಣ ಜಿಮ್ಗೆ ಹೊರಡೋದು. ಫುಲ್ಲು ರೆಡಿಯಾಗಿದ್ದೀವಿ, ಇವಾಗ ಹೊರಡ್ತಾ ಇದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ಭವಿಷ್ಯ ಎಷ್ಟು ಚೆನ್ನಾಗಿ ಬರ್ತಿದೆ. ಇನ್ನೇನು ಓದ್ಕೊತಾ ಇದ್ದಾಳೆ. ಲೈಟ್ ಹಾಕೋ.
ಅದ್ರಲ್ಲಿ ಕೂತ್ಕೋಬೇಡ. ಬಾಯ್ ಭವಿಷ್. ಸರಿ ಬಾಯ್ ಗೈಸ್. ವಾಕಿಗೆ ಹೋಗಲಿಲ್ಲ, ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಬರೀ ಜಿಮ್ಮಲ್ಲೇ ಚೆನ್ನಾಗಿ ವರ್ಕೌಟ್ ಮಾಡಿಸ್ಬಿಟ್ರು. ಸುಸ್ತಾಗೋಯ್ತು ಗೈಸ್, ನಿದ್ದೆನೂ ಬರ್ತಾಯಿದೆ ಇವಾಗ. ನನಗೆ ಊಟ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ, ಅದು ಬಿಟ್ಟರೆ ಎಕ್ಸಸೈಸ್ ಮಾಡಿದ್ರೆ ಫುಲ್ಲು ನಿದ್ದೆ ಬರುತ್ತೆ. ಸುಸ್ತಾಗಿ ಹೋಗ್ಬಿಟ್ರೆ ಇವಾಗ ನಿದ್ದೆ ಬರ್ತಾಯಿದೆ ಅಷ್ಟೇ ಗೈಸ್. ಇವಾಗ ಕೂತ್ಕೊಂಡು ನಂದು ಆಯಿತು ನಂದು ಈಗ ಎಕ್ಸಸೈಸ್ ಮಾಡಿ ಮುಗೀತು. 7:45 ಟೈಮು. ಇವಾಗ ಕೂತ್ಕೊಂಡು ಸ್ವಲ್ಪ ಹೊತ್ತು ವೀಡಿಯೋಸ್ ಎಡಿಟ್ ಮಾಡ್ತೀನಿ. ಅದಾದಮೇಲೆ ಮನೆಗೆ ಹೋಗೋದು. ಅದು ಯಾರು ರಾಂಗ್ ಎಕ್ಸಸೈಸ್ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ಎಗರಾಡ್ತಿದ್ದಾರೆ ನಾವು ಯಜಮಾನ್ರು. ನಂಗೆ ಭಯ ಆಗುತ್ತೆ ಗೈಸ್, ಎಷ್ಟು ಜೋರಾಗಿ ಎಗರಾಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಡಿಸ್ಲೋಕೇಟ್ ಆಗೋದ್ರೆ ನಿಮ್ಮದು ಫ್ರ್ಯಾಕ್ಚರ್ ಆಗೋದ್ರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಚಿಕ್ಕ ಹುಡುಗ ಅಲ್ವಾ, ಗೊತ್ತಾಗೋದಿಲ್ಲ. ಲೈಕ್ ಚಿಕ್ಕ ಹುಡುಗ ಅಂದರೆ ಈಸ್ ಅ ಟೀನೇಜರ್. ನಮ್ಮ ಯಜಮಾನ್ರು ಬರ್ತಿದ್ದಾರೆ ನೋಡಿ. ಬಂದರು ಏನು ರೀ ಆಯಿತಾ? ಇನ್ನೂ ಎಷ್ಟೊತ್ತಿದೆ? 10 ನಿಮಿಷ ಆದಮೇಲೆ ಮನೆಗೆ ಹೋಗೋದು ಗೈಸ್. ಮನೆಗೆ ಹೋಗಲ್ಲ ಮತ್ತೆ ಕಿಡ್ನಾಪ್ ಮಾಡ್ತೀನಿ. ಕರ್ಕೊಂಡು ಹೋಗಿ ಹೋಟ್ಲ ಹತ್ರ ನಿಲ್ಲಿಸ್ತೀರಾ? ಕಬಾಬ್ ಮ್ಯಾಜಿಕ್ ಹೋಗ್ಬೇಕಾ? ಸ್ವಲ್ಪ ಯೋಚನೆ ಮಾಡಿ. ಬರೀ ಇದೆ ಆಗೋಯ್ತು ಇವ್ರದ್ದು. ಅವ್ರ ಮಗಳಿಗೆ ಅವಳು ಖುಷಿಯಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಇಷ್ಟ ಬಂದಿದ್ದು ಅದೇ ತೊಗೊಂಡೋಗ್ಬೇಕು ಗೈಸ್. ಅಯ್ಯೋ ರಾಮ, ನನಗೆ ಕಾಫಿ ಕೊಡಿಸ್ಬಿಟ್ರೆ ಸಾಕಪ್ಪ. ಯಾವ ಕಬಾಬ್ ಮ್ಯಾಜಿಕ್ಕು ಬೇಡ, ಏನು ಬೇಡ. ಲೈಕ್ ಕಷ್ಟಪಟ್ಬಿಟ್ಟು ಎಕ್ಸಸೈಸ್ ಮಾಡಿದ್ದೀನಿ ಗೈಸ್. ಇವ್ರು ತಿನ್ನಿಸ್ಬಿಡ್ತಾರೆ ಚೆನ್ನಾಗಿ ಕಟ್ಕೊಂಡೋಗಿ. ಇದರಿಂದನೇ ದಪ್ಪ ಆಗೋದು. ನಾನು ಅಂದ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಜಾಸ್ತಿ ತಿನ್ನಬಾರ್ದು ಅಂತ. ಮನೇಲಿ ಬೇರೆ ಹೆಲ್ದಿ ಸೂಪ್ ಮಾಡಿದ್ದೀನಿ ಇವತ್ತು. ಕುಡಿಲಿ, ನಾಳೆ ನಿಮಗೆ ಹೆಲ್ದಿ ಸೂಪ್ದು ರೆಸಿಪಿ ತೋರಿಸ್ತೀನಿ. ಇಟ್ ವಾಸ್ ವೆರಿ ಟೇಸ್ಟಿ. ನಾಳೆ ಲೈಕ್ ಇವ್ರಿಗೆ ಇಷ್ಟ ಆಯಿತು ಅಂತ ಅಂದರೆ ಇನ್ನೊಂದು ದಿನ ನಿಮಗೆ ಸೂಪ್ದು ರೆಸಿಪಿ ತೋರಿಸ್ತೀನಿ. ಮಾಡಿಕೊಂಡು ನೀವು ನಿಮ್ಮ ಲೈಕ್ ಯಂಗ್ಸ್ಟರ್ಸ್ಗೆ ಹೊಟ್ಟೆ ತುಂಬ ಬೇಕಾಗತ್ತೆ ರಾತ್ರಿ ಆದ್ರೂ. ಬಟ್ ಏಜ್ ಆದವ್ರಿಗೆ ಸ್ವಲ್ಪ ಲೈಟಾಗಿರೋವಂಥ ಊಟ ಬೇಕಾಗುತ್ತೆ. ಸೊ ಸೂಪ್ ಮಾಡ್ಕೊಂಡು ಕುಡಿದ್ರೆ ರಾತ್ರಿ ಹೊತ್ತು ಬೆಟರು. ಸೊ ನಿಮ್ಮ ಪೇರೆಂಟ್ಸಿಗೆ ಮಾಡಿಕೊಡ್ಬೋದು ನೀವು. ಸೊ ಫುಲ್ಲು ಚೆನ್ನಾಗಾಯಿತು ಅಂತ ಅಂದರೆ ನಾನು ನಿಮ್ಗೆ ಅದು ರೆಸಿಪಿ ಹಾಕ್ತೀನಿ, ಓಕೆನಾ? ನಮ್ಮ ಯಜಮಾನ್ರು ಏನೋ ಬರಿತಾ ಕೂತಿದ್ದಾರೆ ಅಂದೆ. ಮನೆಗೆ ಹೋಗ್ಬೇಕು ಎದ್ರು. ನಾನು ಅನ್ಕೋತೀನಿ ವಿಡಿಯೋ ಮಾಡೋಣ ಎಕ್ಸಸೈಸ್ ಮಾಡಬೇಕಾದ್ರೆ ಅಂತ. ಆಗೋದೇ ಇಲ್ಲ ಗೈಸ್. ಭವಿಷ್ಯ ಬಂದಿದ್ದರೆ ವಿಡಿಯೋ ತೆಗಿ ಅಂತಿದ್ದೆ. ಇವ್ರು ಹೇಳ್ಕೊಡ್ತಾ ಇರ್ತಾರಲ್ಲ, ಅದು ಹೇಳೋಕ್ಕಾಗೋದಿಲ್ಲ ತೆಗೀರಿ ಅಂತ. ಅದಕ್ಕೆ ಸುಮ್ಮನಾಗಿ ಹೋಗ್ತೀನಿ. ಓಕೆ, ಬ್ಯಾಗ್ ಹಾಕ್ಕೊಬಿಟ್ಟಿದ್ದೀರಾ? ಹೊರಡೋಣ ಗೈಸ್. ನಾವು ಯಜಮಾನ್ರು ಬ್ರಾಸ್ಟೆಡ್ ಚಿಕನ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಕರ್ಕೊಬಂದಿದ್ದಾರೆ. ಇಲ್ಲಿ ಕಬಾಬ್ ಮ್ಯಾಜಿಕ್ನಲ್ಲಿ. ನಾನು ಇಲ್ಲಿ ಕಾಫಿ ಕೊಡ್ಕೊಂಡು ವೇಟ್ ಮಾಡ್ತಾಯಿದ್ದೀನಿ. Thank you. ಇದು ಹೋಟೆಲ್ ಹೆಸರು ಕೆಫೆ ಅಮುದಮ್ ಅಂತ.
ಇನ್ಸ್ಟಾಗ್ರಾಮ್ ಅಕೌಂಟು ಇದೆ ಇದ್ರದ್ದು, ಕೆಫೆ ಅಬುದಮ್ ಅಂತ. ಎಸ್, ಚೆನ್ನಾಗಿದೆ ಗೈಸ್. ಇಟ್ಸ್ 30 ರುಪೀಸ್ ಕಾಫಿಗೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ನಮ್ಮ ಯಜಮಾನ್ರು ಆಲ್ರೆಡಿ ಬಂದರು ಅನಿಸುತ್ತೆ. ನಮ್ಮ ಯಜಮಾನ್ರು ಪ್ಯಾಕ್ ಮಾಡಿಸ್ಕೊಂಡು ಆಲ್ರೆಡಿ ತೊಗೊಂಡ್ಬಂದಿದ್ದಾರೆ. ಏನು ನೋಡಿದ ತಕ್ಷಣ ಖುಷಿಯಾಗಿ ಹೋಗ್ಬಿಡುತ್ತೆ ಅವಳಿಗೆ, ಕೇಳ್ದಿರ ತಂದಿದ್ದು ಅಂತ. ಕಾಫಿ ಆಯಿತು, ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಬನ್ನಿಪ್ಪ ಗೈಸ್, ಇವಾಗ ತಾನೇ ಮನೆಗೆ ಬಂದೆ. ಕುಣಿತಾ ಇದೆ ಮಗು. ಬ್ರಾಸ್ಟೆಡ್ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲ, ರೀಲ್ಸ್ ಪ್ರಾಕ್ಟೀಸ್ ಮಾಡಿ. ಹಿಂಗೆ ಬ್ರಾಸ್ಟೆಡ್ ಚಿಕನ್ ತಂದಿದ್ದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ. ಈ ಕಡೆ ನಾನು ಡ್ಯಾನ್ಸ್ ಆಡು, ಆ ಲೈಟ್ಗೆ ಕಾಣೋದೇ ಇಲ್ಲ ನಿಮ್ಮದು ಮುಖ ಅಂತ ಅನ್ನಿಸ್ತಾ ಇದೆ ಗೈಸ್. ಡ್ಯಾನ್ಸ್ ಇತ್ತಲ್ಲ ಇವತ್ತು, ಹೆಂಗಾಡ್ದೆ? ಕಕ್ಕಾರಾಣಿ ತರ ಆಡಿದ್ದೀನಿ ಗೈಸ್ ಇವತ್ತು ಡಾನ್ಸ್ನ. ಅದು ಏನು ಗೊತ್ತಾ, ನಾನ್ ಚೆನ್ನಾಗ್ ಆಡಿದಾಗ ಅವ್ರು ಚೆನ್ನಾಗ್ ಆಡ್ತಾ ಇಲ್ಲ ಯಾರು ಒಬ್ರದ್ದು ಮಿಸ್ಟೇಕ್ ಆಗ್ತಾನೆ ಇತ್ತು. ನನ್ನ ಮುಖಕ್ಕೆ ಹಂಗೆ ಝೂಮ್ ಹಾಕ್ಬೇಡ, ನನ್ನ ಮುಖ ಕಾಜಲೆಲ್ಲ ಇದೆ. ಅಲ್ಲಿ ಯಾರ್ದಾರು ಒಬ್ರದ್ದು ಮಿಸ್ಟೇಕ್ ಆಗ್ತಾನೆ ಇತ್ತು. ಅದಾದ್ಮೇಲೆ ಕೊನೆಗೆ ಒಂದಕ್ಕೆ ಫಿಕ್ಸ್ ಆದ್ವಿ ಆಯ್ತಾ. ಅದ್ರಲ್ಲಿ ಲಾಸ್ಟ್ ಅಲ್ಲಿ ಗೈಸ್ ಹಿಂಗ್ ಅಂದೇ ಇಲ್ಲ ಗೈಸ್. ನಾನು ನೀವ್ ಅಬ್ಸರ್ವ್ ಮಾಡಿ ಸರಿನಾ, ಹಿಂಗ್ ಅಂದೇ ಇಲ್ಲ. ಅವ್ರು ಎಲ್ಲಿಂದ ಅಬ್ಸರ್ವ್ ಮಾಡ್ತಾರೆ? ನೀನ್ ಯೂಟ್ಯೂಬ್ ಹಾಕಕ್ ಬಿಡ್ತೀವಿ. ನಾವ್ ಹೇಳ್ತೀವಿ ಎಲ್ಲಾಕಿದೀವಿ ವಿಡಿಯೋ ಅಂತ, ನೀವ್ ಹೋಗಿ ನೋಡ್ಬಿಟ್ಟು ಅಬ್ಸರ್ವ್ ಮಾಡಿ ಸರಿನಾ. ಲಾಸ್ಟ್ ಅಲ್ಲಿ ಅದನ್ನ ಪ್ರಾಬಬ್ಲಿ ಆಲ್ರೆಡಿ ಪೋಸ್ಟ್ ಆಗಿರುತ್ತೆ ನೋಡಿ ಗೈಸ್, ಇನ್ನ ಆಗಿರಲ್ಲ. ಅವರು ಕರೀಗ್ ಮಾಡ್ಬಿಟ್ಟಿರ್ತಾರ ಆ ಜಾಗನ, ಅಂದ್ರೆ ಬ್ಲರ್ ಆಗತ್ತಾರ. ವಾವ್ ಗೈಸ್, ಯಾವಾಗ್ಲೂ ನಮ್ಮ ಅಪ್ಪ ಅಮ್ಮ ತರ್ತಾರಲ್ಲ ಚಿಕನ್, ಅದ್ರಲ್ಲಿ ಈ ಪೀಸ್ ನಂದಾಗಿರುತ್ತೆ ಗೈಸ್. ಇದಲ್ಲ ಎಲ್ಲಿ ಥೂ ಅಂತ ಹೇಳ್ತಾರಲ್ಲ, ಸಾರಿ, ಇದು ನಂದಾಗಿರುತ್ತೆ ಯಾವಾಗ್ಲೂ. ಲೆಗ್ ಪೀಸ್ ನಂದು ಯಾವಾಗ್ಲೂ ಗೈಸ್, ಯಾವಾಗ್ಲೂ ನಂದೇನೇನೆ. ಇವಾಗ ಕಮ್ ಆನ್ ಬೇಬಿ. ನಂಗೆ ಇದು ರೋಸ್ಟ್ ಆಗಿರುತ್ತಲ್ಲ ಗೈಸ್, ಗರ್ಗರಿ. ನಂಗೂ ಅಷ್ಟೇ, ನಾನು ಪುಡಿ ಕೆಳಗಡೆ ಬಿದ್ದಿರೋದು ತಗೋತೀನಿ ಗೈಸ್, ಯಾಕಂದ್ರೆ ಬೇರೆಯವ್ರ ಪೀಸಿಂದ ತಗೋಬಾರ್ದು. ಅದಕ್ಕೆ ನನಗೇನು ಆ ಥರ ಇಲ್ಲ ಗೈಸ್, ಬೇರೆಯವ್ರ ಪೀಸಿಂದನೂ ತಿನ್ಬೋದು ನಾನು. ಸ್ವಲ್ಪ ಹಾಕು ನಾನು ತಿನ್ನಕ್ಕೆ. ಅಪ್ಪ ಸಾಂಗ್ ಆಡ್ಕೊಂಡ್ ಬರ್ತಾ ಇದೆ ಗೈಸ್. ಸಾಕು ನಾನು ಬರ್ತೀನಿ ತಡಿ, ಇಬ್ರು ಬೇಡನಾ ಗೈಸ್. ನಂಗೆ ತುಂಬ ಇಷ್ಟ ಈ ಮೇಯೋನೀಸು. ನನಗೆ ನಾರ್ಮಲ್ ಮೇಯೋನೀಸ್ ಬರುತ್ತಲ್ಲ ಗೈಸ್, ಅದು ಇಷ್ಟನೇ ಇಲ್ಲ. ಆದರೆ ಇದಂತೂ ತುಂಬ ಇಷ್ಟ ಗೈಸ್. ಬೇಗ ನನಗೆ ಆ್ಯಕ್ಚುಲಿ ಚಿಕ್ಕದು ಫುಲ್ ಬಾಯಿಗೆ ಹಾಕೋಬಿಡ್ಲಾ? ನನಗೆ ಆ ಥರ ಏನು ತಿನ್ಬೇಕಂತ ಇಲ್ಲ, ಆರಾಮಾಗಿ ತಿನ್ನು. ಆಯಿತು. ಇವಾಗ ಊಟವನ್ನು ಮಾಡೋಣ ಗೈಸ್. ಲಾಗ್ ಎಂಡ್ ಮಾಡ್ತಾ ಇದ್ದೀನಿ, ಬಟ್ ನಾನು ಸೂಪ್ ಮಾಡಿರೋ ತೋರಿಸ್ತೀನಿ ತಡಿ. ಹೇಗಿದೆ ಅದರದ್ದು ಮುಖಲಕ್ಷಣ ಅಂತ ತೋರಿಸ್ತೀನಿ ಗೈಸ್. ಬೇಡ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಗೈಸ್. ಯಾಕೋ ತಣ್ಣಗಾದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಿಸಿ ಇದ್ದಾಗ ತೋರಿಸ್ತೀನಿ ಗೈಸ್. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ಬ್ಲಾಗ್. ಆ್ಯಂಡ್ ಇವತ್ತು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಸುಧಾ ನರಸಿಂಹರಾಜು ಅವರ ಮಗಳು, ಅಂದರೆ ಸಾರಿ, ನರಸಿಂಹರಾಜು ಅವರ ಮಗಳು ಸುಧಾ ನರಸಿಂಹರಾಜು ಅವರು ಟೆಕ್ಸ್ಟ್ ಮಾಡಿದರು, ಗ್ರೇಟ್ ಜಾಬ್ ಮಾಡಿದ್ದೀರಾ ನೀವಿಬ್ರು ಅಂತ ಹೇಳಿಬಿಟ್ಟು. ಯಾರು ನೀವಿಬ್ರು? ನಾನು ನಮ್ಮ ಯಜಮಾನ್. ಏನು? ತುಂಬ ಖುಷಿ ಆಯಿತು, ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ವಿ. ಅದೇ ಪರ್ಸ್ನ ವಾಪಸ್ ಕೊಟ್ವಲ್ಲ, ಅದು ಗೈಸ್. ಯಾರು? ತುಂಬ ರಾಜು ನೋಡು ತೋರಿಸ್ತೀನಿ ತಾಳು, ನಮ್ಮ ಭವಿಷ್ಯಂಗೆ ಗೊತ್ತಿಲ್ಲ.
ಅವ್ರು ಯಾರು ಅಂತ. ಬಟ್ ಅವಳು ನೋಡಿದಾಳೆ ಮೂವೀಸ್ನಲ್ಲೆಲ್ಲ ಅವ್ರ ಕಾಮಿಡಿಯನ್ನ. ನರಸಿಂಹರಾಜು ಏನಿಲ್ಲ ಅವರು ಕಾಮಿಡಿಯನ್. ನರಸಿಂಹರಾಜು ನರಸಿಂಹರಾಜ್ ಕಾಮಿಡಿ ಅವರು ಏನಿಲ್ಲ. ಅವ್ರ ಮಗಳನ್ನ ನೋಡಿರೋದಿಲ್ಲ ಇವಳು ಅನ್ಕೋತೀನಿ. ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆ ಯಾವ ಊರು ನಾನು ಸಾಂಗೇ ಕೇಳಿಸ್ಕೊಂಡಿಲ್ಲ ಅದು. ಇಲ್ಲಿದ್ದ ಜನ ತುಂಬಾ ಖುಷಿ ಆಯ್ತು ಗೈಸ್ ನನ್ಗೆ. ಆಮೇಲೆ ವಾಪಸ್ ರಿಪ್ಲೈ ಮಾಡಿದೆ, ಅವರು ರಿಪ್ಲೈ ಮಾಡಿದ್ರು. ಆಮೇಲೆ ಇವಾಗ ಬೆಸ್ಟ್ ಆಮೇಲೆ- ಆಗ್ಬಿಟ್ಟಿದ್ದಾರೆ ಗಾಯ್ಸ್. ಅವ್ರು ಆಕ್ಚುಲಿ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ಚಿತ್ರ ಕೀಪ್ ಇನ್ ಟಚ್ ಓಕೆನಾ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ರು. So ನಾನು cute. ಓಕೆ ಮ್ಯಾಮ್ ಅಂತ ಹೇಳ್ಬಿಟ್ಟು, ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ಬಿಟ್ಟು ಬಾಯ್ ಬಾಯ್ ಅಂತ ಹೇಳಿದೆ. ಹಾಂ, ತುಂಬ ಖುಷಿ ಆಯ್ತು ಗೈಸ್. ಸೊ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಅಂದರೆ ನೆಕ್ಸ್ಟ್ ನಿನ್ನ ಹೆಸರೆಲ್ಲ ಗೊತ್ತು ಅವ್ರಿಗೆ? ಅಕೌಂಟಲ್ಲಿ ಇರಲ್ಲ ವಿಷಯ. Until next vlog, take care, bye bye, see you guys, bye bye. ತೋರಿಸ್ಲಾ?